ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಸ್ಥಳ ಇಂಗ್ಲೆಂಡ್ ದೇಶದಲ್ಲಿ ಲಂಡನ್ ಮಹಾನಗರದಲ್ಲಿ ಇರುವಂಥ ರಾಜ ಕುಟುಂಬ ಇದೆ ಅಲ್ಲವಾ, ಅರಸು ಕುಟುಂಬ, ಅವರಿಗೆ ಸ್ವಂತವಾಗಿರುವ ಮನೆ ಇರುವಂಥ ವಿನ್ಸರ್ ಕ್ಯಾಸಲ್ ಎಂಬುದಾಗಿ ಕರೆಯಲ್ಪಡುವಂಥ ಅರಮನೆ ಇರುವಂಥ ಸ್ಥಳವೇ ಇದು. ಅದರ ಒಂದು ಭಾಗದಲ್ಲಿ ಕುಳಿತು ನಾನು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಈ ರಾಣಿಯ ಕುಟುಂಬದವರು ಯೇಸುವಿನ ಮೇಲೆ ನಂಬಿಕೆ ಉಳ್ಳವರು, ಸತ್ಯ ವೇದವನ್ನು ನಂಬುವಂಥವರು. ನಾನು ಅರಿತಿರುವಂತೆ ಮಹಾರಾಣಿಯವರು ಪ್ರತಿದಿನ ಮುಂಜಾನೆ ಸತ್ಯವೇದವನ್ನು ಓದಿ ಪ್ರಾರ್ಥಿಸುವಂಥ ಅನುಭವ ಉಳ್ಳವರು. ಅಲ್ಲಿರುವಂಥ ಆಲಯದಲ್ಲಿ ಭಾನುವಾರ ಅವರು ಆರಾಧನೆಯಲ್ಲಿ ಭಾಗವಹಿಸುವವರು. ಅವರು ಕುಟುಂಬವಾಗಿ ತಮ್ಮ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಆರಾಧನೆಯಲ್ಲಿ ಬಂದು ಭಾಗವಹಿಸಿದ್ದನ್ನು ನಾನು ನೇರವಾಗಿ ನೋಡಿದ್ದೇನೆ. ಅದೊಂದು ಭಾಗ್ಯ ನನಗೆ ದೊರಕಿತು. ಆ ರೀತಿಯಾಗಿ ದೇವರನ್ನು ನಂಬಿದ್ದರ ನಿಮಿತ್ತ ದೇವರ ಕುಟುಂಬವನ್ನು ಆಶೀರ್ವದಿಸಿ ಉನ್ನತವಾಗಿ ಘನಪಡಿಸಿದ್ದಾರೆ. ಯೇಸುವನ್ನು ನಂಬುವಂಥವರನ್ನು ಕರ್ತನು ಆಶೀರ್ವದಿಸಿ ಘನಪಡಿಸುವ ದೇವರು. ಸತ್ಯವೇದದಲ್ಲಿ ಆದಿಕಾಂಡ 26ನೇ ಅಧ್ಯಾಯ 3ನೇ ವಾಕ್ಯವನ್ನು ದೇವರಿಂದ ನಿಮಗಾಗಿ ಹೇಳುತ್ತಾ ಇದ್ದಾರೆ. ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿ ಪಡಿಸುವೆನು ಎಂದು ದೇವರು ನಿಮಗೆ ಹೇಳುತ್ತಾರೆ. ಈಸಾಕನು ಎಂಬಂತ ದೇವರ ಭಕ್ತನು, ಅಂದರೆ ದೇವರನ್ನು ಪ್ರೀತಿಸುವ ಒಬ್ಬ ವ್ಯಕ್ತಿ, ಅವನ ದಿನಗಳಲ್ಲಿ ಒಂದು ಬರ ಉಂಟಾಯಿತು. ಆ ಬರದ ನಿಮಿತ್ತ ಇರುವಂತ ಸ್ಥಳದಲ್ಲಿ ಅವನು ಇರದೆ ಬೇರೆ ಸ್ಥಳಕ್ಕೆ ಹೋಗುವಂತ ಪರಿಸ್ಥಿತಿ ಉಂಟಾಯಿತು. ಆಗಲೇ ದೇವರು ಹೇಳುತ್ತಾ ಇದ್ದಾರೆ, ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿ ಪಡಿಸುವೆನು. ಬರಗಾಲದಲ್ಲಿ ಕೂಡ ಆಶೀರ್ವದಿಸುವಂತ ದೇವರು. ನೀ ಪರಿಸ್ಥಿತಿಗಳನ್ನು ಕಂಡು ಭಯಪಡಬೇಡಿ. ಈಸಾಕನನ್ನು ದೇವರು ಆಶೀರ್ವದಿಸಿದರು. ಹೇಗೆ ಗೊತ್ತಾ? ಬರಗಾಲದಲ್ಲಿ ಅವನು ಭೂಮಿಯಲ್ಲಿ ಬೀಜಗಳನ್ನು ಬಿತ್ತಿದನು, 100ರಷ್ಟು ಪ್ರತಿಫಲವನ್ನು ಹೊಂದಿದನು. ಅದುವೇ ಎಲ್ಲರಿಗೂ ಆಶ್ಚರ್ಯ. ಬರಗಾಲ, ಎಲ್ಲಿ ಕೂಡ ಬೆಳೆಯೇ ಇಲ್ಲ, ಮಳೆ ಇಲ್ಲ, ಬಹಳ ಬಾಧೆ. ಇವನ ಭೂಮಿಯಲ್ಲಿ ಮಾತ್ರ ಹೇಗೆ ಇಷ್ಟೊಂದು ಬೆಳೆ? ಅದುವೇ ದೇವರು ಕೊಡುವಂತ ಅಭಿವೃದ್ಧಿ. ನಿಮ್ಮ ಜೀವಿತದಲ್ಲಿ ಇದೊಂದು ಬರಗಾಲವಾಗಿ ಇರಬಹುದು. ಆದಾಯಕ್ಕೆ ಮಾರ್ಗವಿಲ್ಲ, ಆದಾಯದ ವಿಷಯದಲ್ಲಿ ಇಕ್ಕಟ್ಟು, ವ್ಯಾಪಾರದಲ್ಲಿ ನಷ್ಟ, ಪರಿಸ್ಥಿತಿಗಳನ್ನು ನೋಡಿದರೆ ಅನೇಕ ಬಾಧೆಗಳು. ಇಂತಹ ಪರಿಸ್ಥಿತಿಯಲ್ಲಿ ಹೇಗೆ ಬಾಳುವುದೆಂದು ಕಂಗಾಲಾಗುತ್ತೀರಾ? ದೇವರು ಮಾತು ಕೊಡುತ್ತಾರೆ, ನಾನು ನಿನ್ನ ಸಂಗಡ ಇರುತ್ತೇನೆ, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿ ಪಡಿಸುವೆನು. ಆತನು ಸಂಗಡ ಇದ್ದರೆ ಸಾಕು, ಎಲ್ಲ ಕಾಲದಲ್ಲೂ ನಾವು ಆಶೀರ್ವಾದವಾಗಿ ಇರಬಹುದು. ಬರಗಳು ನಿಮ್ಮನ್ನು ಬಾಧಿಸೋದು, ಪ್ರಕೃತಿ ವಿಕೋಪಗಳು ಬಾಧಿಸುವುದಿಲ್ಲ, ನಾಶನಗಳು ನಿಮ್ಮನ್ನು ಬಾಧಿಸುವುದಿಲ್ಲ. ಅದರ ಮಧ್ಯದಲ್ಲೂ ಆಶೀರ್ವಾದ. ನಿಮ್ಮ ಜೀವಿತದಲ್ಲಿ ಇದೊಂದು ಬರಗಾಲ, ಇಕ್ಕಟ್ಟಾದ ಒಂದು ಪರಿಸ್ಥಿತಿ, ಏನ್ ಮಾಡುವುದೆಂದು ತೊಳಲಾಡುತ್ತೀರಲ್ಲ? ದೇವರು ಮಾತು ಕೊಡುತ್ತಾರೆ, ಮಗನೇ ಮಗಳೇ, ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿದ್ದು ಅಭಿವೃದ್ಧಿ ಪಡಿಸುವೆನು. ಆತನು ಸಂಗಡ ಇದ್ದರೆ ಸಾಕು, ಅದನ್ನು ಮಾತ್ರ ಬಯಸಿರಿ. ಯೇಸು ಯಾವಾಗಲೂ ನನ್ನೊಂದಿಗೆ ಇರಬೇಕು, ನಾನು ಯಾವಾಗಲೂ ಯೇಸುವಿನೊಂದಿಗೆ ಇರಬೇಕು. ನನ್ನ ಜೀವಿತದಲ್ಲಿ ಆತನನ್ನು ಸಂತೋಷವಾಗಿ ಇಟ್ಟುಕೊಳ್ಳಬೇಕು. ಆತನಿಗೆ ಇಷ್ಟವಿಲ್ಲದಿರುವಂಥ ಯಾವುದನ್ನು ನಾನು ಮಾಡಬಾರದು. ಇದರಲ್ಲಿ ಮಾತ್ರ ಗಮನ ಸಲ್ಲಿಸಿ ನಿಮ್ಮ ಜೀವನ ಆಶೀರ್ವಾದವಾಗಿ ಇರುತ್ತದೆ. ಇಂದು ದೇವರು ಹೇಳುತ್ತಾರೆ, ಮಗನೇ ಮಗಳೇ, ನಾನು ನಿನ್ನ ಜೊತೆಗಿದ್ದು ನಿನ್ನನ್ನು ಅಭಿವೃದ್ಧಿ ಪಡಿಸುವೆನು, ಕಂಗಾಲಾಗಬೇಡ. ನೀವು ನಂಬುತ್ತೀರಾ? ಈ ಮಾತುಗಳನ್ನು ನಂಬುತ್ತೀರಾ? ಈಸಾಕನನ್ನು ಅಭಿವೃದ್ಧಿ ಪಡಿಸಿದ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ನೀವು ನಂಬುತ್ತೀರಾ? ಹಾಗಾದರೆ ಹೇಳಿರಿ, ದೇವರೇ, ನನ್ನ ಬಳಿಯಲ್ಲಿದ್ದು ನನ್ನನ್ನು ಅಭಿವೃದ್ಧಿ ಪಡಿಸುತ್ತೇನೆಂದು ಹೇಳಿದ್ದೀರಿ. ಈಸಾಕನೊಂದಿಗೆ ಇದ್ದು ಬರಗಾಲದಲ್ಲೂ ಅವನನ್ನು ಆಶೀರ್ವದಿಸಿದಂತೆ ನನ್ನನ್ನು, ನಮ್ಮನ್ನು ಕೂಡ ಆಶೀರ್ವದಿಸುತ್ತೀರೆಂದು ನಂಬುತ್ತೇವೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.